ಆವಾಗ ಐಟಿ ಫೀಲ್ಡ್ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಯಾಕೆ ನಾನು ಆವಾಗ ಇದು ಕಂಪನಿ ಸ್ಟಾರ್ಟ್ ಇಲ್ಲಿ ಜಾಯ್ನ್ ಆಗೋ ಮುಂಚೆ ನಾನು ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡಿದೆ, ಕೋಬಾಲ್ ಮಾಡಿದೆ. ಅದರಿಂದಾಗಿ ನನಗೆ ಅದರ ಮುಂಚೆ ಒಂದು ಕರ್ನಾಟಕ ಆಯಿಲ್ ಫೆಡರೇಷನ್ ಜಾಬ್ ಸಿಕ್ಕಿತ್ತು, ಅಲ್ಲಿ MI ಅಸಿಸ್ಟೆಂಟ್ ಆಗಿದೆ. ಬಟ್ ಅಲ್ಲಿ ಕಂಪ್ಯೂಟರ್ಸ್ ಇರಲಿಲ್ಲ, ಅದಕ್ಕಾಗಿ ನಾನು ಅದನ್ನು ಬಿಟ್ಟೆ ಮತ್ತೆ ಇದಕ್ಕೆ ರೈಲ್ವೇಸ್ಗೆ ಜಾಯ್ನ್ ಆಗಿದ್ದೆ. ಆ ಜ್ಞಾನೇಶ್ವರ ನನಗೆ ತುಂಬ ಒತ್ತಾಯ ಮಾಡಿದ್ರು, ನೀವು ಬಿಟ್ಟು ನಾವಲ್ಲಿ ಇಬ್ಬರು ಸೇರುವಾಗ. ನನಗೆ ಮನೆಯಲ್ಲಿ ಇಲ್ಲ, ನೀವು ಗೌರ್ಮೆಂಟ್ ಜಾಬ್ ಬಿಟ್ಟು ಪ್ರೈವೇಟ್ ಜಾಬಿಗೆ ಹೋಗೋದು ಬೇಡ ಅಂತ ಹೇಳಿದ್ರು. ನಾನು ಇಲ್ಲೇ ಉಳ್ಕೊಂಡೆ, ಅವರು ಬಿಟ್ಟು ಅದಕ್ಕೆ ಹೋದರು. ಈಗ ಅವರು ಬೆಂಗಳೂರಲ್ಲೇ ಒಂದು ಸಾಫ್ಟ್ವೇರ್ ಕಂಪನಿಯ ಓನರ್ ಆಗಿದ್ದಾರೆ. ಕೆಲವೊಬ್ಬರಿಗೆ ಮಾತಾಡ್ತಾನೆ ಇದ್ದಾರೆ. ಅಲ್ಲ, ನಾನು ಜಸ್ಟ್ ವಿಷಯ ಹೇಳ್ತಾ ಇರೋದು ಅಷ್ಟೇ. ಆದರೂ ನನಗೆ ಮೆಸ್ಕಾಮಲ್ಲಿ ಆ ಬಾಂಧವ್ಯ ಉಂಟ ಅಂತ ಅನಿಸ್ತದೆ. ಯಾಕೆಂದ್ರೆ ನಾನು ಮಂಗಳೂರಿಗೆ ಬಂದ ನಂತರ ಸಾಧಾರಣ 1999 ಕೂಡ ಆವಾಗೊಂದು ಇದು ಎಲೆಕ್ಟ್ರಿಸಿಟಿ ಫೀಲ್ಡ್ ಬಿಟ್ಟು ನಾವು ದುಬೈಗೆ ಹೋಗುವಂತ ಪ್ಲಾನ್ ಮಾಡಿದ್ವಿ. ನನ್ನ ಮಿಸ್ಸಸ್ ಸೆಂಟ್ ಆಗ್ನೆಸ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ರು. ಅವರಿಗೆ ಅಲ್ಲಿ ದುಬೈಯಲ್ಲಿ ಒಂದು ಒಳ್ಳೆ ಆಫರ್ ಬಂತು. ಇನ್ನೇನೋ ಹೋಗ್ಬೇಕಂತ ಆ ಸ್ಕೂಲಿಗೆ ರಿಸೈನ್ ಮಾಡಿಬಿಟ್ರು. ಟಿಕೆಟ್ ವೀಸಾ ಎಲ್ಲ ಆಗ್ಬಿಟ್ಟು ಹೋಗ್ಲಿಕ್ಕೆ ಮಾತ್ರ ಆಗಿತ್ತು. ಅವ್ರು ಹೋದ ನಂತರ ನೆಕ್ಸ್ಟ್ ನಾನು ಇಲ್ಲಿ BR ಕೊಟ್ಟು ನಾನು ಹೋಗುವುದಂತ ಆ ಥರ ಡಿಸೈಡ್ ಮಾಡಿದೆ. ಬಟ್ ಅನ್ಲಕ್ಕಿ ಏನಾಯಿತು, ಆ ಸ್ಕೂಲಲ್ಲಿ ಸಮ್ ಪ್ರಾಬ್ಲಮ್ ಇಶ್ಯೂ ಆಗಿಬಿಟ್ಟು ಅವರಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಹಾಗೆ ಅದು ಡ್ರಾಪ್ ಆಗಿಬಿಟ್ಟು ನಾನು ಅಲ್ಲಿ ಮೆಸ್ಕಾಮಲ್ಲಿ ಇಲ್ಲಿ KEBಯಲ್ಲಿ ಹುಡುಕಿಕೊಂಡೆ. ನಾವು ಮುಂಚೆ ಬೆಂಗಳೂರಿಂದ ಮಂಗಳೂರಿಗೆ ಬಂದೆ. ಅದ ನಂತರ ಅಲ್ಲಿ ಅಸಿಸ್ಟೆಂಟ್ ಆಗಿ ಪ್ರಮೋಷನ್ ಆಗಿ AO ಆಗುವಾಗ ನಾನು ಸರ್ಕಲ್ ಆಫೀಸ್ ಮಂಗಳೂರು, ಅಲ್ಲಿ ಸರ್ಕಲ್ ಆಫೀಸ್ AO ಪೋಸ್ಟ್ ಇತ್ತು, ಅಲ್ಲಿಗೆ ಬಂದೆ. ಆಕ್ಚುಲಿ ನನಗೆ ಆವಾಗ ಶಿವಮೊಗ್ಗ ಆಡಿಟಿಗೆ ಪೋಸ್ಟಿಂಗ್ ಆಗಿತ್ತು. ಆವಾಗಲೇ ಶ್ರೀನಿವಾಸ್ ಅಂತ ಅವರ ಕಂಟ್ರೋಲರ್ ಇದ್ರು. ಅವರು ಆವಾಗ ನಮ್ಮ ಅದಿತಿ ಮೇಡಮ್ FNCA ಅಂತ ಪೋಸ್ಟ್ ಇತ್ತು, ಅಲ್ಲಿ ಪೋಸ್ಟಲ್ಲಿ ಇದ್ರು. ಅವರದ್ದು ಶ್ರೀನಿವಾಸ DO ಲೆಟರ್ ಬರೆದ್ರು. ವಿದಿನ್ 7 days ನನಗೆ ಶಿವಮೊಗ್ಗದ ಬಿಟ್ಟು ಮಂಗಳೂರು ಸರ್ಕಲ್ ಆಫೀಸಲ್ಲಿ ಪೋಸ್ಟಿಂಗ್ ಆಯಿತು. ಸರ್ಕಲ್ ಆಫೀಸಲ್ಲಿ ಸುಮಾರು 1 ವರ್ಷ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಕಾವೂರು ಡಿವಿಷನ್ಸ್ ಅಲ್ಲಿ ಒಂದು ಇಶ್ಯೂ ಆಗಿಬಿಟ್ಟು, ಕಾವೂರು ಡಿವಿಷನ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಹಿಂದೆ ಏನಾಗುತ್ತೆ, ನಾವು ಇದು ಡಾಕ್ಯುಮೆಂಟ್ಸ್ ಓಪನ್ ಮಾಡಿದ್ರೆ ಪೆಂಡಿಂಗ್ ಇರ್ತಾರೆ. ಆ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅನ್ನು ಓಪನ್ ಮಾಡ್ಲಿಕ್ಕೆ ಒಂದು ಏಜೆನ್ಸಿ ಕೊಟ್ಟರು, ಪ್ರಭು ಏಜೆನ್ಸೀಸ್ ಅಂತ ಕಂಪ್ಯೂಟರ್. ಅವರದು 6 months ಮಾಡಿದ್ರು, ಅವರು ಪತ್ತ ಬಿಟ್ಟು ಹೋಗ್ಬಿಟ್ರು. ಆವಾಗ ಏನಾಯ್ತು ಅಂದ್ರೆ ಸಿಕ್ಕಾಪಡೆ ಜನ ಬಂದು ಗಲಾಟೆ ಮಾಡ್ತಾ ಇದ್ರು. ತುಂಬಾ ಇಶ್ಯೂಸ್ ಇತ್ತು ಅಲ್ಲಿ. ಆವಾಗಲೇ AO ಒಬ್ಬರಿದ್ರು, ಇಲ್ಲ ನಾನು BR ಕೊಡ್ತೇನೆ ಅಂತ ಅವರು ಹೇಳಿದ್ರು. ಅದರಿಂದಾಗಿ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾದ್ರೆ ನನ್ನ ಸರ್ಕಲ್ ಆಫೀಸಿಂದ ಆ ಕಾವೂರು ಸಬ್ ಡಿವಿಷನ್ಗೆ ಹಾಕಿದ್ರು. ನಾನು ಕಾವೂರು ಸಬ್ ಡಿವಿಷನ್ ಫಸ್ಟ್ ಡೇ ಹೋಗುವಾಗ ಅಲ್ಲಿ 150 ಜನ ಕ್ಯೂ ಅಲ್ಲಿ ಇದ್ರು. ಯಾಕಂದ್ರೆ ಈ ಎಲ್ಲ ಬಿಲ್ಸ್ ಎಲ್ಲ ಬಂದದ್ದು ಕ್ಯಾನ್ಸಲ್ ಮಾಡಿದ್ದು ಅವ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಸರಿ ಮಾಡಬೇಕಿತ್ತು. ಬಟ್ ಅವಾಗ ಜನ ಇದ್ರು, ಸಾಧಾರಣ 30-40 ಸ್ಟಾಫ್ ಇದ್ರು. ಟೆಂಪರರಿ ಇದ್ರು, ಪರ್ಮನೆಂಟ್ ಅವರು ಇದ್ರು. ಅದು ಒಂದು ಹೆಡ್ಡೇಕ್ ಆಗಿಬಿಟ್ಟು ನನಗೆ 6 months ಅಂತೂ ನಾನು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ 7-8 ಗಂಟೆ ತನಕ ಆಫೀಸಲ್ಲಿ. ಅಂದ್ರೆ ಅಷ್ಟು ಇಶ್ಯೂಸ್ ಇತ್ತು. ಪ್ರತಿ ದಿವಸಕ್ಕೆ 100-150 ಕನ್ಸ್ಯೂಮರ್ ಇದ್ರು. ನಮ್ಮ ಉಷಾ ಮೇಡಮ್ ಅವರು ಗೊತ್ತು, ಆವಾಗ ಅಲ್ಲಿ ಇದ್ರು. ಅವರು ತುಂಬಾ ಇಶ್ಯೂಸ್ ಇತ್ತು. ಹೇಗೋ 6 months ಅಲ್ಲಿ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಟ್ಟು ಒಂದು ಸ್ಟಡಿಗೆ ಬಂತು. ಆವಾಗ ಖುಷಿ. ಬಟ್ ನಾನು ಎಂಜಾಯ್ ಮಾಡಿದ ಆಫೀಸ್ ಕೂಡ ಅದೇ ಆಗಿತ್ತು. ಯಾಕಂದ್ರೆ ಒಮ್ಮೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ ಮೇಲೆ ಮತ್ತೆ ಆರಾಮಾಗಿದ್ದೆ. ತದನಂತರ ಅಷ್ಟೊತ್ತಿಗೆ 2002 ಅಲ್ಲಿ ಕಂಪನಿ ಫಾರ್ಮೇಶನ್ ಆಯಿತು. ನಮ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ, ನೀವು ಕಂಪನಿ ಕಾರ್ಪೊರೇಟ್ ಆಫೀಸಿಗೆ ಬನ್ನಿ ಅಂತ. ಅಲ್ಲಿ ಏನು ಮಾಡ್ದಂತ ಯಾರಿಗೂ ನಮ್ಗೆ ಗೊತ್ತಿರಲಿಲ್ಲ. ಏನೋ ಒಂದು ಅಲ್ಲಿ ಹಿಂದಿನದು ಝೋನಲ್ ಆಫೀಸ್ ಇತ್ತು. ಅಲ್ಲಿ ಉದ್ದ ಒಂದು ಟೇಬಲ್ ಇತ್ತು, ಅದಕ್ಕೆ 2 ಸೈಡಲ್ಲಿ ಬೆಂಚೇ ಇತ್ತು. ಆ ಬೆಂಚಲ್ಲಿ ಕೂತ್ಕೊಳ್ಳೋದು ನಮಗೆ. ಅಲ್ಲಿ ಅಟೆಂಡರ್, ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಇರೋದು. ಅಲ್ಲಿ SC ತನಕ ಒಂದೇ ಬೆಂಚಲ್ಲಿ ಕೂತ್ಕೊಳ್ಳೋದು, ಆ ಟೇಬಲ್ ಅಲ್ಲಿ ಕೆಲಸ ಮಾಡೋದು. ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಾವು KPDCಗೆ ಫೋನ್ ಮಾಡೋದು, ಇದೊಂದು ಇಶ್ಯೂ ಉಂಟು, ಏನ್ ಮಾಡ್ಬೇಕಂತ. ಅಲ್ಲಿ ಅವ್ರು ಏನೋ ಹೇಳ್ತಾ ಇದ್ರು, ಅದನ್ನು ಮಾಡ್ತಾ ಇದ್ರು. ಅದು ನಮಗೆ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ನಮ್ಗೆ ಕಂಪನಿ ಸ್ಟಾರ್ಟ್ ಆಗುವಾಗ ಏನ್ ಮಾಡ್ಬೇಕಂತ ನಮಗೂ ಗೊತ್ತಿರಲಿಲ್ಲ. ಯಾವ ತರ ಮಾಡೋದು ಹೇಳೋರು ಕೊಡುವವರು ಇರಲಿಲ್ಲ, ಆ ವ್ಯವಸ್ಥೆನೇ ಇರಲಿಲ್ಲ. ಒಂದು ಒಂದು ಟೇಬಲ್, 1-2 ಬೆಂಚಲ್ಲಿ ಕೂತ್ಕೊಂಡು ಕೆಲಸ ಮಾಡಿದೆವು. ಇವತ್ತು ಈ ಕಂಪನಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ಬಯಸುತ್ತೇನೆ. ಯಾಕಂದ್ರೆ ಅಲ್ಲಿ ಆವಾಗ ಪಿಂಟೋ ಅವರು ಇದು FA ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ರು. ಅವ್ರು ಡಿಮೋಷನ್ ಅಂತ CA ಆಗಿದ್ರು. ಆವಾಗ ನಾವು ಅಲ್ಲಿ ಆಡಿಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ.
ವಲ್ಸ ಮೇಡಮ್ ಕೂಡ ಅವಾಗ ಅಲ್ಲಿ ಇದ್ರು. ನಾನು ವಲ್ಸ ಆಡಿಟ್ ಸೆಕ್ಷನ್ ಅನ್ನು ಮೆಸ್ಕಾಮ್ ಅಲ್ಲಿ ಮೊದಲು ಸ್ಟಾರ್ಟ್ ಮಾಡ್ತೀವಿ, ಇವರು ಮೆಲ್ವಿನ್ ಪಿಂಟರ್ ಅಂಡರ್ ಅಲ್ಲಿ. ಅದ ನಂತರ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಆಡಿಟ್ ಅಲ್ಲಿ ಇರುವಾಗ ಏನಾಗ್ತಾ ಇತ್ತು ಅಂದ್ರೆ ನಮ್ಗೆ ಅಲ್ಲಿ ಕಾರ್ಪೊರೇಟ್ ಆಫೀಸ್ ಅಬ್ಸರ್ವೇಷನ್ಸ್ ಎಲ್ಲ ಮಾಡ್ತಾ ಇದ್ರು. ಅವರು ಜಿ ಎಂ ಇದ್ರು, ಅವಾಗ ಡಿ ಜಿ ಎಂ ಒಬ್ಬರು ಇದ್ರು. ಅವ್ರು ಹೇಳಿದ್ರು, ನೀವು ಅಲ್ಲಿದ್ರೆ ನೀವು ತುಂಬಾ ಅಬ್ಜೆಕ್ಷನ್ ಬರ್ತೀರಿ, ನೀವು ಅಡ್ಮಿನ್ಗೆ ಬನ್ನಿ. ಅಲ್ಲಿ ತೆಗೆದು ನನಗೆ ಅಡ್ಮಿನ್ಗೆ ಹಾಕ್ಬಿಟ್ರು. ಹಾಗೆ ಅಡ್ಮಿನ್ ಅಲ್ಲಿ ಕೆಲಸ ಮಾಡೋದು. ಅಲ್ಲಿ ಅಡ್ಮಿನ್ ಅಲ್ಲಿ ಬಂದ ನಂತರ ಅಲ್ಲಿ ಯಾವುದೇ ಸೆಕ್ಷನ್ಸ್ ಅಲ್ಲಿ ಎಲ್ಲ ಜನ ಇಲ್ಲ ಮೌರಿಸ್ ಮಾಡ್ತಾರೆ, ಅವರಿಗೆ ಚಾರ್ಜ್ ಹಾಕಿ. ಅಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಪ್ರತಿಯೊಂದಕ್ಕೂ ನಂದೇ ಹೆಸರು ಬರ್ತಾ ಇದೆ. ಅದಕ್ಕೆ ನನಗೆ ಲಾಸ್ಟ್ಗೆ ಬೇಜಾರಾಗಿಬಿಟ್ಟು ನಾನು ಕಾರ್ಪೊರೇಟ್ ಆಫೀಸಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಮಂಗಳೂರು ಇದಕ್ಕೆ ಆಡಿಟ್ಗೆ ಬಂದೆ. ಅಲ್ಲಿ 6 ಮಂತ್ ಅಷ್ಟು ಪ್ರಮೋಷನ್ ಬಂದು ನನಗೆ ಇದಕ್ಕೆ ಯಾವುದಕ್ಕೆ ಇದು ರೆವಿನ್ಯೂ ಆಡಿಟರ್ಗೆ ಆಗಿದ್ರು. ರೆವಿನ್ಯೂ ಮಾಡಿ ಅಷ್ಟೊತ್ತಿಗೆ ಅಲ್ಲಿ OAM ಡಿವಿಷನ್ ಅವರು ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು BR ಕೊಡ್ತೇನೆ ಅಂತ ಅವ್ರು ಲೆಟರ್ ಕೊಟ್ಟರು. ಅನ್ಫಾರ್ಚುನೇಟ್ಲಿ ನನಗೆ ಅಲ್ಲಿ OAMಗೆ ಹಾಕಿಬಿಟ್ರು. ಅದು ಒಂದು ನನಗೆ ಅನುಕೂಲ ಇಲ್ಲ, ಎಲ್ಲಿ ನನಗೆ ಹಾಕಿದ್ದು ನೋಡಿ ಅಲ್ಲಿ ಒಳ್ಳೇದೇ ಆಗಿಬಿಟ್ರು. ಯಾಕೆ ನನಗೆ ಒಂದು ಇತ್ತು, ಎಲ್ಲಿ ಹೋದ್ರೂ ನಾನು ಕೆಲಸ ಮಾಡ್ತೇನೆ ಅಂತ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು. ಅದರಿಂದಾಗಿ ಅಲ್ಲಿ ಕೆಲಸ ಮಾಡಿದೆ. ಅದ ನಂತರ ನಾನು ಕಾರ್ಪೊರೇಟ್ ಆಫೀಸಿಗೆ ಬಂದೆ. ಕಾರ್ಪೊರೇಟ್ ಆಫೀಸಲ್ಲಿ ಕೂಡ ವಿವಿಧ ಶಾಖೆಯಲ್ಲಿ ಕೆಲಸ ಮಾಡಿದೆ. ನಂತರ ಪುನಃ ಮಂಗಳೂರು ಡಿವಿಷನ್ಸ್ ಅಲ್ಲಿ ಅಕೌಂಟ್ ಸರಿ ಆಗ್ತಾ ಇಲ್ಲ ಅಂತ ನನಗೆ ಕಾರ್ಪೊರೇಟ್ ಆಫೀಸ್ ಪುನಃ ಮಂಗಳೂರು ಡಿವಿಷನ್ಗೆ ಹಾಕಿದ್ರು. ನಂತರ ಮಂಗಳೂರು ಡಿವಿಷನ್ ಆಡಿಟ್, ಸರ್ಕಲ್ ಆಫೀಸ್ ಎಲ್ಲ ಅಲ್ಲೇ ಆಗ್ಬಿಟ್ಟು, ಆ ಸರ್ಕಲ್ ಆಫೀಸಲ್ಲಿ ಇರುವಾಗಲೂ ಹಾಗೇನೆ ಆಗ್ಬಿಟ್ಟು. ಇದು ಬಂಟ್ವಾಳ ಡಿವಿಷನ್ ಹೊಸತು ಫಾರ್ಮೇಶನ್ ಆಗಿದ್ದಷ್ಟೇ. ಬಂಟ್ವಾಳ ಡಿವಿಷನ್ಸ್ ಅಲ್ಲಿ ಏನೋ ಕೆಲಸ ಆಗ್ತಾ ಇಲ್ಲ. ಅದು ಮಂಗಳೂರಿಂದ ಬೈಫರ್ಕೇಶನ್ ಆಗಿದ್ದ ಬಂಟ್ವಾಳ ಆಗಿತ್ತು. ಬಟ್ ಅಲ್ಲಿ ಯಾವುದೇ ಅಕೌಂಟ್ಸ್ ಆಗ್ತಿರ್ಲಿಲ್ಲ. ಅವಾಗ ನೀವು ಹೋಗಿ ಅದನ್ನು ಸರಿ ಮಾಡಿಕೊಳ್ಬೇಕು. ಅಲ್ಲಿ 6 ಮಂತ್ ಡೆಪ್ಯುಟೇಷನ್ ಹಾಕಿದ್ರು. ಅಲ್ಲಿ 6 ಮಂತ್ ಅಲ್ಲಿ ಬಂಟ್ವಾಳದವ್ರು ಯಾರಿದ್ದಾರೆ ಗೊತ್ತಿಲ್ಲ, ಅವಾಗ ಅಲ್ಲಿ ಯಾರು ಇರ್ಲಿಕ್ಕಿಲ್ಲ, ಯಾವಾಗ ಇದ್ದವರು. ಅಲ್ಲಿ ಬಂಟ್ವಾಳದಲ್ಲಿ ಅಕೌಂಟ್ಸ್ ಎಲ್ಲ ಸರಿ ಸಬ್ಮಿಟ್ ಮಾಡಿದೆ. ಅಲ್ಲಿಂದ ಅದ ನಂತರ ಇಲ್ಲಿ ಪುತ್ತೂರಲ್ಲಿ ಕೂಡ ಪುತ್ತೂರಿಗೆ ಡೆಪ್ಯುಟೇಷನ್ ಮಾಡಿ, ಪುತ್ತೂರಲ್ಲಿ ಪ್ರಾಬ್ಲಮ್ಸ್ ಉಂಟು ಅಂತ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಎಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮಗೆ ಆಪರ್ಚುನಿಟಿ ಸಿಗ್ತದೆ. ನಾವು ಎಲ್ಲಿಂದ ಒಂದು ಪೋಸ್ಟಿಂದ ಇನ್ನೊಂದು ಪೋಸ್ಟಿಗೆ ಆಗುವಾಗ ನಾವು ಆ ಪೋಸ್ಟ್ ಬೇಡ ಅಂತ ಹೇಳ್ಬಾರ್ದು, ನಾವು ಮಾಡಬೇಕು. ನಮ್ಗೆ ಒಂದೊಂದು ಆಪರ್ಚುನಿಟಿ, ಒಂದು ಚಾಲೆಂಜ್ ಆಗ್ತದೆ. ಎಷ್ಟೊಂದು ಮನುಷ್ಯರು ತಪ್ಪು ಆಗೋದು ಕೆಲಸ ಮಾಡಲೇ ಇಲ್ಲ. ಕೆಲಸ ಮಾಡಿದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಬರೋದು, ಕೆಲಸ ಮಾಡಿದರೆ ತಪ್ಪಾಗೋದು. ಆ ಥರ ನನಗೆ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಅಲ್ಲಿ ಪ್ರಮೋಷನ್ ಆಗಿ ಗುಲ್ಬರ್ಗದಲ್ಲಿ ಸ್ವಲ್ಪ ಕಷ್ಟಪಟ್ಟೆ ನಾನು. ಯಾಕೆಂದ್ರೆ ಮಂಗಳೂರು ಫುಡ್ಡಿದು ಮತ್ತೆ ಗುಲ್ಬರ್ಗ ಫುಡ್ಗೆ ಆಗ್ತಾನೆ ಇರಲಿಲ್ಲ. ಅದು ಒಂದು ಫುಡ್ಡಿದ್ದು ಬಿಟ್ಟು ಬೇರೆ ಪ್ರಾಬ್ಲಮ್ ಇರಲಿಲ್ಲ. ಫುಡ್ಡಿಂದಾಗಿ ನನಗೆ ವಾಪಸ್ ಬರಬೇಕಾಯಿತು. ಅಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದೆ. ಬಟ್ ಚಿಕ್ಕಮಂಗ್ಳೂರಲ್ಲಿ ಒಂದು ಚಾಲೆಂಜಿಂಗ್ ಇತ್ತು. ಚಿಕ್ಕಮಂಗ್ಳೂರು ಯೂನಿಯನ್ ಅಲ್ಲಿ ಚಿಕ್ಕಮಂಗ್ಳೂರು ಭಾರಿ ಸ್ಟ್ರಾಂಗ್ ಇತ್ತು. ಅಲ್ಲಿ ಏನೋ ಅವ್ರದ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಯೂನಿಯನ್ ಅವರು ಏನು ಹೇಳ್ತಾ ಇದ್ದಾರೆ ನೋಡಿ ಅದನ್ನು ಮಾಡ್ಕೊಡ್ಬೇಕು, ಇಲ್ಲದ್ರೆ ನಿಮ್ಮನ್ನು ಓಡಿಸ್ತಾ ಇದ್ದಾರೆ. ಆ ಥರ ಪರಿಸ್ಥಿತಿ ಬಂತು. ಅಲ್ಲಿ ಸೀನಿಯರ್ ಎಲ್ಲ ರಿವೈಸ್ ಮಾಡಬೇಕಾಯ್ತು. ನಾನು ಅಲ್ಲಿ ಹೋದ್ಮೇಲೆ ಅದಕ್ಕೂ ತುಂಬಾ ಅಬ್ಜೆಕ್ಷನ್ ಬಾಯ್ತು. ಆ ಟೈಮಲ್ಲಿ ನಾನು ಇಸ್ಕೊಳ್ತೇನೆ, ಅಟ್ಲೀಸ್ಟ್ ನನ್ನ ಜೀವನದಲ್ಲಿ ಬರದಷ್ಟು ತಳ್ಳಿ ಅರ್ಜಿಗಳು ಎಲ್ಲಿ ಬಂದವು, ಅಷ್ಟು ತಳ್ಳಿ ಅರ್ಜಿ. ಒಂದು ಎನ್ಕ್ವೈರಿನೂ ಆಯ್ತು ನನ್ನ ಮೇಲೆ. ಬಟ್ ಎಲ್ಲ ಕ್ಲಿಯರ್ ಆಗ್ಬಿಡ್ತು. ಅಂದ್ರೆ ಎನ್ಕ್ವೈರಿ ಅಂದ್ರೆ ಅಲ್ಲಿ ಇದು ಯಾವುದು ತಳ್ಳಿ ಅರ್ಜಿ ಬರೆಯೋದು, ಅದಕ್ಕೆ ಒಂದು ಚೆಕ್ ಹೌದಾ ಅಂತ ಚೆಕ್ ಮಾಡಲಿಕ್ಕೆ ಎಲ್ಲ ಫೇಕ್ ಅಂತ ಆಗಿಬಿಟ್ಟು ಅಲ್ಲಿ ಕ್ಲಿಯರ್ ಆಗಿಬಿಟ್ಟು. ಬಟ್ ಅಲ್ಲಿ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಧೈರ್ಯನೂ ಬಂತು, ಒಂದು ಚಾಲೆಂಜ್ ಆಯಿತು. ಯಾಕೆಂದ್ರೆ ಅಲ್ಲಿ ಪ್ರತಿಯೊಂದು ಇಶ್ಯೂಗಳು ಅಲ್ಲಿ ಗಲಾಟೆ ಆಗ್ತಾ ಇತ್ತು. ಒಂದ್ ದಿವಸ ನಮ್ಮ ಮಂಗಳೂರಿನ ಬೆಳಿಗ್ಗೆ ಅಲ್ಲಿ ಹೋಗುವಾಗ ನಮ್ಮ ಸರ್ಕಲ್ ಆಫೀಸ್ ಎದುರುಗಳು 150 ಜನ ಎಂಪ್ಲಾಯೀಸ್ ಯೂನಿಯನ್ ಅವರೆಲ್ಲ ಟೆಂಟ್ ಹಾಕಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಮೋಷನ್ ಕೊಡಬೇಕು, ಇಲ್ಲಿ ಕೌಂಟ್ ಮಾಡಿ ಕಡೂರಿಗೆ ಕೌಂಟ್ ಮಾಡಿ ಚಿಕ್ಕಮಂಗ್ಳೂರಲ್ಲಿ ನಾವು ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ಟ್ರೈಕ್ ಮಾಡಿದ್ರು. ನಾವು ಏನೂ ಮಾಡಿ ಇಲ್ಲ, ರೂಲ್ಸ್ ಪ್ರಕಾರ ಇಲ್ಲೇ ಮಾಡ್ತೇವೆ ಅಂತ ಇಲ್ಲೇ ಮಾಡಿದೆವು. ನೆಕ್ಸ್ಟ್ ಡೇ ಸ್ಟ್ರೈಕ್ ಅನ್ನು ಕ್ಲೋಸ್ ಆಗಿಬಿಟ್ಟು. ಹಾಗೆ ನಲ್ಲಿ ಇನ್ನೊಂದು ಇಶ್ಯೂ ಏನಂದ್ರೆ, ಈ ಕಂಪಲ್ಸರಿ ಒಂದು ಅಪಾಯಿಂಟ್ಮೆಂಟ್ ಇದೆ ಮತ್ತೆ ಈ ಪೆನ್ಷನ್ಸ್ ಇದೆ. ಅದು ಅಲ್ಲಿ ಪೆನ್ಷನ್ ತಗೊಳ್ಬೇಕಾದ್ರೆ ಅಲ್ಲಿ ಅವರು ತುಂಬಾ ಕಸರತ್ತು ಮಾಡಬೇಕಿತ್ತು. ಒಂದು ಕಂಪಲ್ಸರಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೂ ದೊಡ್ಡ ಒಂದು ಟಾಸ್ಕ್ ಇತ್ತು. ಅದನ್ನ ಎಲ್ಲವನ್ನು ಒಂದು ಸ್ಟ್ರೀಮ್ ಲೈನ್ ತಗೊಂಡ್ಬಂದೆ.
ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದ ನಂತರ ಇಲ್ಲಿ ನಾನು AGM ಆಗಿ ಇಲ್ಲಿ ಬರುವಾಗ ಅದೇ ಇಶ್ಯೂಸ್ ನನಗೆ ಆ ಸೆಕ್ಷನ್ ಡೀಲ್ ಮಾಡ್ತಾ ಇರೋದ್ರಿಂದ ಆ ವಿಷಯನ ನನಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಸುಲಭ ಆಯಿತು. ಅಲ್ಲಿನೂ ಆ ಸರಿ ಮಾಡಿದ ತೃಪ್ತಿ ನನಗೆ ಮನಸ್ಸಲ್ಲಿ ಉಂಟು ಅಲ್ಲಿ ಚಿಕ್ಕಮಗಳೂರಲ್ಲಿ. ತದನಂತರ ನಾನು ಇಲ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟು ಅವಾಗ ನಾನು ಇರುವಾಗ ಬಂದಾಗ ಮ್ಯಾಕ್ಸಿಮಮ್ ರಿಕ್ರೂಟ್ಮೆಂಟ್ ಬಂತು. ನಮ್ಮ ಮಠಪತಿಯವರು ಹೇಳಿದ ಹಾಗೆ ಅಲ್ಲಿ ಚಾಲೆಂಜಿಂಗ್ ತುಂಬ ಇತ್ತು. ಯಾಕಂದ್ರೆ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಇಶ್ಯೂಸ್ ತುಂಬ ಬರ್ತದೆ. ಅಲ್ಲಿ ನಿಮಗೆ ಪ್ರೆಷರ್ ಬರ್ತದೆ, ನಿಮಗೆ ಇದು ಏನೆಲ್ಲ ಇಶ್ಯೂಸ್ ಬರ್ತದೆ ಹೇಳಿಕೆ ಬರೋದಿಲ್ಲ. ಕೆಲವೊಮ್ಮೆ ನಾನು ಫೋನಲ್ಲಿ ಮಾತಾಡ್ತಾನೆ ಇರಲಿಲ್ಲ. ಯಾಕಂದ್ರೆ ಆ ನಂಬರ್ ಬಿಟ್ಟು ಬೇರೆ ನಂಬರ್ ಮಾತಾಡ್ತಾರೆ. ಅಷ್ಟು ನಮಗೆ ಆ ಪ್ರೆಷರೈಸ್ ಅದೆಲ್ಲ ಮಾಡ್ತಾ ಇದ್ರು. ಎಷ್ಟೊಂದು ಕೆಲವೊಮ್ಮೆ ಒಮ್ಮೆ ನಮಗೆ ಬೆಂಗಳೂರಿಗೆ ಕಲಿಸಿದ್ರು, ನೀವು ಈ ತರ ಮಾಡ್ಬೇಕು, ನಮಗೆ ಅವರ ಡೈರೆಕ್ಷನ್ ನಾವೆಲ್ಲ ಮಾಡ್ಲಿಕ್ಕೆ ಆಗುತ್ತಲ್ಲ, ಬೇಕಾದ್ರೆ ನಾವು ಆ ಸೆಕ್ಷನ್ ಅನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದು ಉಂಟು. ಬಟ್ ಆ 6-7 years ಅಲ್ಲಿ ನಾವು ಎಲ್ಲಾ ರಿಕ್ರೂಟ್ಮೆಂಟ್ ಅನ್ನು ನಿಯಮವಾಗಿ ಮಾಡಿದ್ದೇವೆ. ಯಾವುದೋ ಒಂದು ಇಶ್ಯೂ ಇಲ್ಲದೆ, ಯಾವುದೋ ಒಂದು ಕೋರ್ಟ್ ಕೇಸಲ್ಲಿ, ಯಾವುದೋ ಒಂದು ಕಾಂಟ್ರವರ್ಸರಿ ಇಲ್ಲದ ಮಾಡಿದ್ದೇವೆ. ಆ ತೃಪ್ತಿನ ನಮಗಿದೆ. ಅಷ್ಟು ವರ್ಷ ಮಾಡಿದ್ದೇವೆ ಖಂಡಿತವಾಗಿಯೂ. ಅದ ನಂತರ ಮಂಗಳೂರು ಝೋನ್, ನಾನು ಕಾರ್ಪೊರೇಟ್ ಆಫೀಸ್ ಬೇಡ, ಝೋನಲ್ ಆಫೀಸ್ಗೆ ನಾನು ಕೇಳಿದೆ. ನಾವಾಗ ಅದ್ರ ಪ್ರಕಾರ ನನಗೆ ಸಿಕ್ಕಿತು. ತದನಂತರ ಆ ಚಾರ್ಜ್ ಆಗಿ ನಾನು ಕಾರ್ಪೊರೇಟ್ ಆಫೀಸಿಗೆ CF ಆಗಿದೆ. ಅಲ್ಲಿ ಪ್ರಮೋಷನ್ ಆಯಿತು. ಇಲ್ಲಿ ಕೆಲಸ ಮಾಡಿದೆ. ಇಷ್ಟು ವರ್ಷದಲ್ಲಿ ನನಗೆ ತುಂಬಾ ಜನ ಆಫೀಸರ್ಸ್ ಹೆಲ್ಪ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನಾನು ಯಾವಾಗ ಹೇಳಿದಾಗೆ ಶ್ರೀನಿವಾಸನ್ ಸರ್, ಆವಾಗ FA ಮೇಡಮ್ ವಿರುದ್ಧ ಯಾರು FNCO ಮೇಡಮ್ ಇದ್ರು, ಅದಿತಿ ರಾಜ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ನೆಕ್ಸ್ಟ್ ಚಿಕ್ಕನಂಜಪ್ಪ ಸರ್, ಅದ ನಂತರ ಸ್ನೇಹಲ್ ಮೇಡಮ್, ಮತ್ತೆ ಇವರು ನಮ್ಮ ಮಿಶ್ರಾ ಸಾಹೇಬರು, ತದನಂತರ ನಮ್ಮ ಪದ್ಮಾವತಿ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಅನೇಕ ಜನ ನನ್ನ ಸರ್ವಿಸ್ ಅಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅವರನ್ನು ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ನೆನೆಸುತ್ತೇನೆ. ಈ ಸಂದರ್ಭದಲ್ಲಿ ನನಗೆ ಈ ಅಸೋಸಿಯೇಷನ್ ವತಿಯಿಂದ ಈ ಸನ್ಮಾನ, ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ಈ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಈ ವಿವಿಧ ವಿಭಾಗದಿಂದ ಡಿವಿಷನ್ ಬಂದಿದ್ದೀರಿ, ವಿವಿಧ ಅಸೋಸಿಯೇಷನ್ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.